ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಇದು ಇವಾಗ ಬಂದ ಪ್ರಕಟಣೆ. ಒಂದಿಷ್ಟು ಜನ ಕೆಸೆಟ್ ವೆರಿಫಿಕೇಶನ್ ಹೋಗೋದನ್ನ ಅಂದ್ರ ವಿವಿಧ ಕಾರಣಗಳಿಗಾಗಿ ಮಿಸ್ ಮಾಡ್ಕೊಂಡಿದ್ರಿ. ಅಂತಹ ಅಭ್ಯರ್ಥಿಗಳು ಮತ್ತ ಪಿಜಿ ಪರ್ಸ್ಯೂಯಿಂಗ್ ಕ್ಯಾಂಡಿಡೇಟ್ಸ್ ಅವರಿಗಾಗಿ ಒಂದು ದಿನಾಂಕವನ್ನ ನಿಗದಿ ಮಾಡಿದ್ದಾರೆ. ಆ ದಿನಾಂಕದೊಳಗ ನೀವು ಕೆಸೆಟ್ ವೆರಿಫಿಕೇಶನ್ ಬರ್ರಿ ಅಂತಂತಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮತ್ತೊಂದು ಪ್ರಕಟಣೆಯನ್ನ ಹೊರಡಿಸಿದೆ. ಈ ಪ್ರಕಟಣೆಯಲ್ಲಿ ಏನೇನಿದೆ, ಯಾವ್ಯಾವ ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬೇಕು, ಯಾರ್ಯಾರು ವೆರಿಫಿಕೇಶನ್ ಮಾಡಿಸ್ಕೋಬೇಕು ಎಂಬ ಎಲ್ಲ ಮಾಹಿತಿಯನ್ನ ನೋಡೋಣ. ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆ ಹೆಲ್ಪ್ ಆಗೋ ತರ ಇತ್ತಂದ್ರ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ, ಅವರಿಗೆ ಯೂಸ್ಫುಲ್ ಆಗುತ್ತಾ. ನೋಡೋಣ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2025 ರಲ್ಲಿ ಅರ್ಹರಾದ ಅಭ್ಯರ್ಥಿಗಳ ತಾತ್ಕಾಲಿಕ ಪಟ್ಟಿಯನ್ನ 21/11/2025 ಪ್ರಕಟಿಸಿ ಪ್ರಕಟಿಸಿ ತಾತ್ಕಾಲಿಕ ಪಟ್ಟಿಯಲ್ಲಿನ ಅಭ್ಯರ್ಥಿಗಳು ತಮ್ಮ ಸ್ನಾತಕೋತ್ತರ ಪದವಿ ಪೂರ್ಣಗೊಂಡಿದ್ದಲ್ಲಿ ಮಾತ್ರ ದಿನಾಂಕ 29/11/2025 12/12/2025 ದಾಖಲೆ ಪರಿಶೀಲನೆಗೆ ಹಾಜರಾಗುವಂತೆ ತಿಳಿಸಲಾಗಿತ್ತು. ಆದ್ರ ಏನಾಗೈತಿ ಅಂದ್ರ SCA, SCB, SCC RD ಸಂಖ್ಯೆ ಹೊಂದಿರುವ ಹೊಸ ಪ್ರಮಾಣ ಪತ್ರ ಸಲ್ಲಿಸಲು ದಿನಾಂಕ 22/12/2025 24/12/2025 ಅಂದ್ರೆ 2 ದಿವಸ ಅವಕಾಶ ನೀಡಲಾಗಿತ್ತು. ಆದರೆ ಕೆಲವು ಅಭ್ಯರ್ಥಿಗಳು ಸರದಿ ದಿನಾಂಕಗಳಂದು ಗೈರು ಹಾಜರಾಗಿರುತ್ತಾರೆ. ಮುಂದುವರೆದು ಈಗ ಈ ದಿನಾಂಕದಲ್ಲಿ ನೀವು ಹಾಜರಾಗಿಲ್ಲ ಅಲ್ಲ, ಅಂತಹ ಅಭ್ಯರ್ಥಿಗಳು ತಾತ್ಕಾಲಿಕ ಅರ್ಹರ ಪಟ್ಟಿಯಲ್ಲಿ ಹೆಸರಿರುವ ಸ್ನಾತಕೋತ್ತರ ಪದವಿಯನ್ನ ಪ್ರಸ್ತುತ ಅಭ್ಯಾಸ ಮಾಡುತ್ತಿರುವ ಪರ್ಸ್ಯೂಯಿಂಗ್ PG ಡಿಗ್ರಿ ಪರಿಶಿಷ್ಟ ಜಾತಿ ಪ್ರವರ್ಗದ ಅಭ್ಯರ್ಥಿಗಳು ತಾವು ಕ್ಲೈಮ್ ಮಾಡಿರುವಂತೆ SCA, SCB, SCC ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ RD ಸಂಖ್ಯೆ ಹೊಂದಿರುವ ಹೊಸ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರವನ್ನ ಅನುಬಂಧ 1ರಲ್ಲಿ ಸೂಚಿಸಿರುವಂತೆ ವೇಳಾಪಟ್ಟಿಯಂತೆ ದಿನಾಂಕ 23/1/2026 ದಾಖಲೆ ಪರಿಶೀಲನೆಗೆ ಹಾಜರಾಗಿ ಸಲ್ಲಿಸತಕ್ಕದ್ದು. ನೆಕ್ಸ್ಟ್ ಇನ್ನೊಂದು ನೋಡ್ರಿ. ಸ್ನಾತಕೋತ್ತರ ಪದವಿಯನ್ನ ಅಭ್ಯಸಿಸುತ್ತಿರುವ ಜನರಲ್ ಮೆರಿಟ್ ST ಕ್ಯಾಟಗರಿ 1, 2A, 2B, 3A ಮತ್ತು 3B ಪ್ರವರ್ಗ ಮೀಸಲಾತಿ ಅಡಿಯಲ್ಲಿ ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಸದರಿ ದಿನಾಂಕಗಳಂದು ಪರಿಶೀಲನೆಗೆ ಹಾಜರಾಗುವಂತಿಲ್ಲ. ಜಾತಿ ಪ್ರಮಾಣ ಪತ್ರವನ್ನ ಪರಿಶೀಲಿಸಿಕೊಂಡು ಸ್ನಾತಕೋತ್ತರ ಪದವಿ ಪ್ರಮಾಣ ಪತ್ರಗಳ ಪರಿಶೀಲನೆ ಪೂರ್ಣಗೊಳ್ಳದ ಅಭ್ಯರ್ಥಿಗಳು ಜಾತಿ ಪ್ರಮಾಣ ಪತ್ರವನ್ನ ಪರಿಶೀಲಿಸಿಕೊಂಡು ಸ್ನಾತಕೋತ್ತರ ಪದವಿ ಪ್ರಮಾಣ ಪತ್ರಗಳ ಪರಿಶೀಲನೆ ಪೂರ್ಣಗೊಳ್ಳದ ಅಭ್ಯರ್ಥಿಗಳು ತಮ್ಮ ಸ್ನಾತಕೋತ್ತರ ಪದವಿಯು ಪೂರ್ಣಗೊಂಡ ನಂತರ ಅಂತಿಮ ಅಂಕಪಟ್ಟಿಯನ್ನ ಫೈನಲ್ ಮಾರ್ಕ್ಸ್ ಕಾರ್ಡ್ ಪ್ರಾಧಿಕಾರವು ಸೂಚಿಸಲ್ಪಡುವ ಮುಂಬರುವ ದಿನಾಂಕಗಳಂದು ಸಲ್ಲಿಸಿ ಕೆಸೆಟ್ 2025 ಪ್ರಮಾಣ ಪತ್ರವನ್ನ ಪಡೆಯಬಹುದಾಗಿರುತ್ತದೆ. ಅಂದ್ರೆ ಇಲ್ಲೇ ನೀವು PG ಮಾಡ್ತಾ ಇದ್ರಿ, GM ಕ್ಯಾಂಡಿಡೇಟ್ ಒಳಗ ST ಒಳಗ ಕ್ಯಾಟಗರಿ 1, 2A, 2B, 3A, 3B ಮೀಸಲಾತಿ ಅಡಿಯಲ್ಲಿ ಬಂದ್ರ ಹಾಜರಾಗುವ ಅವಶ್ಯಕತೆ ಇಲ್ಲ ಅಂತಾನು ಹೇಳ್ಯಾರ.
ಅವ್ರಿಗೆ ಮುಂಬರುವ ದಿನಾಂಕವನ್ನ ಸೂಚಿಸ್ತಾರ ಅಂತ ಸೂಚನೆಯನ್ನ ಕೊಟ್ಟರು ನೋಡ್ರಿ. ಅನುಬಂಧ 1ರಲ್ಲಿ ವಿಷಯವಾರು ವೇಳಾಪಟ್ಟಿಯನ್ನ ಪ್ರಕಟಿಸಲಾಗಿದ್ದು ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ಮೂಲ ದಾಖಲೆಗಳ ಪರಿಶೀಲನೆಗೆ ಮತ್ತೊಮ್ಮೆ ಅವಕಾಶ ನೀಡಲಾಗುವುದಿಲ್ಲ. ಇದ ಫೈನಲ್ ಅವಕಾಶ ಅಂತ ಹೇಳ್ಯಾರ. ಈಗ ಇದು ಅಂತಿಮ ಅವಕಾಶವಾಗಿದ್ದು ನೋಡ್ರಿ, ಇದು ಅಂತಿಮ ಅವಕಾಶವಾಗಿದ್ದು ಸದರಿ ದಿನಾಂಕಗಳಂದು ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗದೇ ಇರುವ ಅಭ್ಯರ್ಥಿಗಳನ್ನ ಅನರ್ಹರೆಂದು ಪರಿಗಣಿಸಿ ತಾತ್ಕಾಲಿಕ ಅರ್ಹತಾ ಪಟ್ಟಿಯಿಂದ ಕೈಬಿಡಲಾಗುವುದು. ಈ ದಿನಾಂಕಗಳೊಂದು ಹಾಜರಾಗದೇ ಇದ್ರ ತಾತ್ಕಾಲಿಕ ಪಟ್ಟಿಯಿಂದ ಕೈ ಬಿಡ್ತೀವಿ ಅಂತಾನೆ ಹೇಳ್ಯಾರ. ಪರಿಶಿಷ್ಟ ಜಾತಿ ಅಂದ್ರ SCA, SCB, SCC ಒಳ ಮೀಸಲಾತಿ ಅಡಿ ಅರ್ಹತೆ ಗಳಿಸಿರುವ ಅಭ್ಯರ್ಥಿಗಳು ತಹಸೀಲ್ದಾರರಿಂದ RD ಸಂಖ್ಯೆ ಹೊಂದಿರುವ ಹೊಸ ಪ್ರಮಾಣ ಪತ್ರವನ್ನ ಕಡ್ಡಾಯವಾಗಿ ಸಲ್ಲಿಸತಕ್ಕದ್ದು. ಕಡ್ಡಾಯವಾಗಿ ಹೊಸ ಪ್ರಮಾಣ ಪತ್ರವನ್ನ SCA, SCB, SCC ಇರುವಂತೆ ಸಲ್ಲಿಸಬೇಕು ಅಂತಾನೆ ಹೇಳ್ಯಾರ. ನೆಕ್ಸ್ಟ್, ಪರಿಶಿಷ್ಟ ಜಾತಿ SCA, SCB, SCC ಮೀಸಲಾತಿಯನ್ನ ತಪ್ಪಾಗಿ ಕ್ಲೈಮ್ ಮಾಡಿರುವುದಾಗಿ ಪ್ರವರ್ಗ SCA, SCB, SCC ಸರಿಪಡಿಸಿ ಪ್ರಾಧಿಕಾರಕ್ಕೆ ಮನವಿ ಸಲ್ಲಿಸಿರುವಂತಹ ಸರಿಪಡಿಸಲು ಪ್ರಾಧಿಕಾರಕ್ಕೆ ಮನವಿ ಸಲ್ಲಿಸಿರುವಂತಹ ಅಭ್ಯರ್ಥಿಗಳು ಸದರಿ ದಿನಾಂಕಗಳಂದು ಹಾಜರಾಗುವಂತಿಲ್ಲ ಅಂತ ಹೇಳ್ಯಾರ. ಈಗ ಒಂದಿಷ್ಟು ಜನ ನೋಡ್ರಿ, ನೀವು ಅಲ್ಲಿ ವೆರಿಫಿಕೇಶನ್ ಹಾಜರಾಗೋದು ಬೇಡ, ನಂದು ಈ ತರ ತಪ್ಪೈತಿ ಅಂತ ಯಾರು ಕೊಟ್ಟಿಲ್ಲ, ಇನ್ನು ಕೊಡೋರಿದ್ರ ಹೋಗಿ ಬೇಗ ಕೊಟ್ಟು ಬನ್ನಿ. ಅಂದ್ರ ನಿಮ್ಮನ್ನು ಪರಿಗಣಿಸ್ತಾರ ಅಂತ, ನಿಮ್ಗೂ ನ್ಯಾಯ ಒದಗಿಸ್ತಾರ ಅಂತ ಇಲ್ಲೇ ಗೊತ್ತಾಗತ್ತೆ. ಈಗ ಇವ್ರದೆಲ್ಲಾ ಪ್ರೊಸೆಸ್ ಮುಗಿದ ನಂತರ ನಿಮ್ಮನ್ನು ಕನ್ಸಿಡರ್ ಮಾಡ್ತಾರ. ಯಾರಿಗೂ ಅನ್ಯಾಯ ಆಗಕ್ಕ ಅವರು ಅಷ್ಟು ಸಲೀಸಾಗಿ ಬಿಡಲ್ಲ ಅನ್ಸುತ್ತ. ಹಂಗಾಗಿ ಯಾರು ಕೊಟ್ಟಿಲ್ಲ ಅವರು ಕೊಟ್ಟು ಬಂದ್ರ ಒಳ್ಳೇದು. ಅನುಬಂಧ 1 ಯಾವ್ಯಾವ ವಿಷಯದ ಅಭ್ಯರ್ಥಿಗಳು ಯಾವ್ಯಾವ ದಿನಾಂಕಗಳೊಂದು ಹಾಜರಾಗಬೇಕು ಅನ್ನೋದನ್ನು ಕೊಟ್ರ. KSET 2025 PG ಡಿಗ್ರಿ ಪರ್ಸ್ಯೂಯಿಂಗ್ ಪರಿಶಿಷ್ಟ ಜಾತಿ ಪ್ರವರ್ಗದ SCA, SCB, SCC ಒಳ ಮೀಸಲಾತಿ ಅರ್ಹ ಅಭ್ಯರ್ಥಿಗಳ ಮೂಲ ದಾಖಲೆಗಳ ಪರಿಶೀಲನೆಯ ವೇಳಾಪಟ್ಟಿ ಯಾವ ತರ ಐತ್ ನೋಡ್ರಿ. ಮಾರ್ನಿಂಗ್ ಸೆಷನ್ 9:30 ರಿಂದ 1:30 ಕನ್ನಡ, ಕಾಮರ್ಸ್, ಇಂಗ್ಲಿಷ್, ಹಿಸ್ಟ್ರಿ, ಲೈಬ್ರರಿ ಸೈನ್ಸ್, ಸೋಸಿಯಾಲಜಿ, ಜಿಯೋಗ್ರಫಿ, ಹಿಂದಿ, ಎಕನಾಮಿಕ್ಸ್, ಎಜುಕೇಶನ್, ಫಿಸಿಕಲ್ ಸೈನ್ಸ್, ಕೆಮಿಕಲ್ ಸೈನ್ಸ್, ಮ್ಯೂಸಿಕ್, ವಿಜುವಲ್ ಆರ್ಟ್ಸ್. ಸೀರಿಯಲ್ ನಂಬರ್ ಕೊಟ್ಟರೆ ಎಲ್ಲಿಂದ ಎಲ್ಲಿವರೆಗೂ ಅಂತ. ಮತ್ತ ಮಧ್ಯಾಹ್ನದೊಳಗ 2:30 ರಿಂದ 4:30 ಈ ಅಭ್ಯರ್ಥಿಗಳು ಯಾರ್ಯಾರಂದ್ರ ಮ್ಯಾನೇಜ್ಮೆಂಟ್, ಪೊಲಿಟಿಕಲ್ ಸೈನ್ಸ್, ಮ್ಯಾಥಮೆಟಿಕಲ್ ಸೈನ್ಸ್, ಮಾಸ್ ಕಮ್ಯುನಿಕೇಶನ್ ಅಂಡ್ ಜರ್ನಲಿಸಂ, ಸೈಕಾಲಜಿ, ಸೋಷಿಯಲ್ ವರ್ಕ್, ಲಾ, ಸಂಸ್ಕೃತ್, ಉರ್ದು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಅಪ್ಲಿಕೇಶನ್, ಲೈಫ್ ಸೈನ್ಸ್, ಎನ್ವಿರಾನ್ಮೆಂಟಲ್ ಸೈನ್ಸ್, ಹೋಮ್ ಸೈನ್ಸ್, ಎಲೆಕ್ಟ್ರಾನಿಕ್ ಸೈನ್ಸ್, ಅರ್ತ್ ಸೈನ್ಸ್, ವುಮೆನ್ ಸ್ಟಡೀಸ್, ಪರ್ಫಾರ್ಮೆನ್ಸ್ ಆರ್ಟ್ಸ್ ಇವರೆಲ್ಲ ಮಧ್ಯಾಹ್ನ ಹಾಜರಾಗಬೇಕು. ಇನ್ನೊಂದು ಹೇಳ್ಯಾರ ನೋಡ್ರಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ 21/11/2025 ಪ್ರಕಟಿಸಲಾದ ತಾತ್ಕಾಲಿಕ ಅರ್ಹ ಪಟ್ಟಿಯಲ್ಲಿನ ಅಭ್ಯರ್ಥಿಗಳು ತಮ್ಮ ಸ್ನಾತಕೋತ್ತರ ಪದವಿ ಪೂರ್ಣಗೊಂಡಿದ್ದಲ್ಲಿ ಮಾತ್ರ 29/11/2025 ರಿಂದ 12/12/2025 ದಾಖಲಾತಿ ಪರಿಶೀಲನೆಗೆ ಹಾಜರಾಗುವಲು ತಿಳಿಸಲಾಗಿತ್ತು. ಈಗ ಹೇಳಿದ್ರಲ್ಲ, ಅದನ್ನ ಇನ್ನೊಂದ್ಸರಿ ಹೇಳ್ಯಾರ. ಮುಂದುವರೆದು ತಾತ್ಕಾಲಿಕ ಪಟ್ಟಿಯಲ್ಲಿನ ಸ್ನಾತಕೋತ್ತರ ಪದವಿ ಪೂರ್ಣಗೊಂಡಿರದ ಪರಿಶಿಷ್ಟ ಜಾತಿ ಮೀಸಲಾತಿಯಡಿ SCA, SCB, SCC ಅರ್ಹತೆ ಗಳಿಸಿರುವ ಅಭ್ಯರ್ಥಿಗಳು ತಹಸೀಲ್ದಾರರಿಂದ RD ಸಂಖ್ಯೆ ಹೊಂದಿರುವ ಹೊಸ ಪ್ರಮಾಣ ಪತ್ರವನ್ನು ಪಡೆದು ಮೇಲ್ಕಂಡ ದಿನಾಂಕಗಳಂದು ದಾಖಲೆ ಪರಿಶೀಲನೆಗೆ ಕಡ್ಡಾಯವಾಗಿ ಹಾಜರಾಗಿ ಸಲ್ಲಿಸತಕ್ಕದ್ದು ಹಾಗೂ ಸ್ನಾತಕೋತ್ತರ ಪದವಿ ಪೂರ್ಣಗೊಂಡ ನಂತರ ಸ್ನಾತಕೋತ್ತರ ಪದವಿಯ
ಅಂತಿಮ ಅಂಕಪಟ್ಟಿಯನ್ನ ಪ್ರಾಧಿಕಾರಕ್ಕೆ ಸಲ್ಲಿಸಿ ಕೆಸೆಟ್ 2025ರ ಪ್ರಮಾಣ ಪತ್ರವನ್ನ ಪಡೆಯಬಹುದಾಗಿರುತ್ತದೆ. ಸೂಚನೆ, ಇದು ಅಂತಿಮ ಅವಕಾಶವಾಗಿದ್ದು, ಇದನ್ನ ಕರೆಕ್ಟ್ ಆಗಿ ನೋಡ್ಬಿಡ್ರಿ, ಇದು ಅಂತಿಮ ಅವಕಾಶವಾಗಿದ್ದು ಮೇಲ್ಕಂಡ ದಿನಾಂಕದಂದು ಮೂಲ ಜಾತಿ ಪ್ರಮಾಣ ಪತ್ರಗಳ ಪರಿಶೀಲನೆಗೆ ಹಾಜರಾಗದೇ ಇರುವ ಪರಿಶಿಷ್ಟ ಜಾತಿ SCA, SCB, SCC ಒಳ ಮೀಸಲಾತಿ ಅಭ್ಯರ್ಥಿಗಳನ್ನ ಅನರ್ಹರೆಂದು ಪರಿಗಣಿಸಿ ತಾತ್ಕಾಲಿಕ ಅರ್ಹತಾ ಪಟ್ಟಿಯಿಂದ ಕೈ ಬಿಡಲಾಗುವುದು. ನಿಮ್ಮನ್ನ ಕೈ ಬಿಡ್ತಾರ ಅಂತ ಸ್ಪಷ್ಟವಾಗಿ ಹೇಳ್ಯಾರ. ಅದಕ್ಕ ಈಗ SCA, SCB, SCC, SCA, SCB, SCC ಒಂದಿಷ್ಟು ಜನ ತಪ್ಪಾಗಿ ನಮೂದಿಸಿದ್ರಿ. ಅವರು ಇನ್ನು ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತಂದ್ರ ಅವರು ಕಾಂಟ್ಯಾಕ್ಟ್ ಮಾಡ್ರಿ. ಅವ್ರಿಗೂ ಏನಾದ್ರೂ ಪ್ರಯತ್ನ ಮಾಡ್ತಾರ ಅವರು, ಇವ್ರದೆಲ್ಲ ಪ್ರೊಸೆಸ್ ಮುಗಿದ ನಂತರ. ಹಂಗಾಗಿ ಅವರು ಪ್ರಯತ್ನ ಮಾಡ್ರಿ. ಇನ್ನ ಅವ್ರು ಹೇಳದಂತೆ ಪರ್ಸ್ಯೂಯಿಂಗ್ ಕ್ಯಾಂಡಿಡೇಟ್ಸ್, PG ಪರ್ಸ್ಯೂಯಿಂಗ್ ಕ್ಯಾಂಡಿಡೇಟ್ ಹೋಗಿ ಪ್ರಮಾಣ ಪತ್ರವನ್ನ ಕೊಟ್ಟು ನಿಮ್ಮ ದಾಖಲೆಗಳ ವೆರಿಫಿಕೇಶನ್ ಮಾಡಿಸ್ಕೊಂಡು ಬನ್ನಿ. ಒಳ್ಳೆಯದಾಗ್ಲಿ. ಧನ್ಯವಾದಗಳು.